ಈ ವರ್ಷದಲ್ಲಾದರೂ ಕ್ಲಿಯರ್ ಆಗುತ್ತಾ ಅನ್ನುವಂಥ ದೊಡ್ಡ ಪ್ರಶ್ನೆ ಇವತ್ತಿದೆ. ಇಂಥ ಪ್ರಸಂಗದಲ್ಲಿ ಖ್ಯಾತ ನ್ಯಾಯವಾದಿ CV ನಾಗೇಶ್ ಅನ್ನುವರು ಈ ಧರ್ಮಸ್ಥಳದ ಪರವಾಗಿನೋ ವಕೀಲರಾಗಿ ಬರ್ತಾ ಇದ್ದಾರೆ, ವಾದಿಗಳಾಗಿ ಬರ್ತಾ ಇದ್ದಾರೆ ಅನ್ನೋಂಥ ದೊಡ್ಡ ಸುದ್ದಿ ಹಬ್ತಾ ಇದೆ. ಯಾರು ಬಂದರೆ ಏನು ರೀ, ಇಲ್ಲೂ ಇವ್ರ ಕಡೆಯೂ ಬಾಲನ್ ಅಂತಿದ್ದಾರೆ. ಅದೇ ಕಾಲಕ್ಕೆ ಇನ್ನೂ ಅನೇಕ ಧರ್ಯರಾಜು ಎಸ್ ಅಥವಾ ಎನ್ ಅನ್ನುವಂಥವ್ರು ಇದ್ದಾರೆ, ಅನೇಕರು ಇಲ್ಲೂ ಇದ್ದಾರೆ, ಇಲ್ಲೂ ಹೋರಾಟಕ್ಕೆ ಮುಂದೆ ಬರ್ತಾ ಇದ್ದಾರೆ. ಇವರೆಲ್ಲರ ಒಂದು ಹೋರಾಟ ಸತ್ಯದ ಪರ ಅಂತ ಎಲ್ಲರೂ ಹೇಳ್ಕೊಳ್ತಾ ಇದ್ದಾರೆ. ನಾನು ಸತ್ಯದ ಅವರು ಹೇಳ್ತಾ ಇದ್ದಾರೆ, ಇವರು ಹೇಳ್ತಾ ಇದ್ದಾರೆ. ಈ ವರ್ಷ ಆದರೂ ಇದು ಕ್ಲಿಯರ್ ಆಗುತ್ತಾ ಅಂತ 2026ರಲ್ಲಿ ಈ ಮುಂದಿನ 12 ತಿಂಗಳುಗಳಲ್ಲಿ ಈ ಧರ್ಮಸ್ಥಳದಲ್ಲಿ ನಡೆದಂಥ ಹತ್ಯೆಗಳನ್ನು ಮಾಡಿದಂಥ ಕೊಂದಂಥ ಕೊಲೆಗಾರ ಸಿಗ್ತಾನ ಈ ಸಲ ಆದರೂ. ಇಲ್ಲಿವರೆಗೆ ತಪ್ಪಿಸ್ಕೊಳ್ತಾನ ಬಂದಿದ್ದಾರೆ. ಯಾರನ್ನ ಆರೋಪ ಮಾಡಿದ್ದಾರೆ ಆ ವ್ಯಕ್ತಿ ನಾನಲ್ಲ ಅಂತ ಅವ್ರು ಹೇಳಿದ್ರೆ, ಇಲ್ಲ ನೀನೇ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರು ಸತ್ಯವಂತರು? ಈ ತನಿಖೆ SITಯಿಂದಂತೂ ಈಗ ಫೇಲ್ಯೂರ್ ಆಗಿದೆ ಅಂತೇಳಿ ಹೋರಾಟಗಾರರ ಆರೋಪ. ಇದನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥ ಪ್ರಬಲವಾದ ವಾದ. ಅದೇ ಕಾಲಕ್ಕೆ ಹೋರಾಟಗಾರರು ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ. ಅದ್ರ ಜೊತೆಗೆ ಇವತ್ತು ಹೆಣ್ಣು ಮಕ್ಕಳು ಸಹ ಸೇರ್ಕೊಂಡಿದ್ದಾರೆ. ಯಾಕಂದರೆ ಹೆಣ್ಣು ಮಕ್ಕಳ ಮೇಲೆ ಆಗಿದ್ದಾರೆ ಅನ್ಯಾಯ, ಅತ್ಯಾಚಾರ, ಕೊಲೆ ಇವೆಲ್ಲ ನಾವು ಇವತ್ತು ಜಡ್ಜಿರಬೇಕಾದ್ರೆ ಹೆಣ್ಮಕ್ಳು ಇದ್ದಿದ್ದಾರೆ, ಅವರು ಹೋರಾಟ ನಡೆಸಿದ್ದಾರೆ. ಅದಕ್ಕೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೊಂದವರು ಯಾರು? ಆ ತನಿಖೆ SIT ಅಂತ ಸಾಧ್ಯ ಇಲ್ಲ. ಮತ್ತೊಂದರಿಗೆ ಆಗಬೇಕು ಬಯಸ್ತಾ ಇದ್ದಾರೆ. ಯಾಕಂದ್ರೆ SIT ಸರ್ಕಾರದ ಡೈರೆಕ್ಷನ್ದಲ್ಲಿ ಆಗೋದ್ರಿಂದಾಗೆ ಸ್ವತಃ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುವಂಥ ಉಪಮುಖ್ಯಮಂತ್ರಿ ನಮ್ಮ ಈ DK ಶಿವಕುಮಾರ್ ಅವರು ಇದನ್ನು ಷಡ್ಯಂತ್ರ ಅಂತ ಹೇಳೋ ಮುಂದೆ ಸತ್ಯ ಹೆಂಗೆ ಹೊರ ಬರ್ತದೆ ಅನ್ನೋದು ಹೋರಾಟಗಾರರ ವಾದ. ಅದೇನೂ ಇರಲಿ, ಸತ್ಯ ಹೊರಗೆ ಬರಲೇಬೇಕಾಗಿದ್ದು. ಇವತ್ತಿನ ಯಾರು ಪರದ ಸತ್ಯ ಅನ್ನೋದು